ಇದ್ದ ಹಗರಣ ಈಗ ಅವ್ನು ಕಾಂಗ್ರೆಸ್ಸಿಗೆ ಸೇರೋಣ. ಕಾಂಗ್ರೆಸ್ಸಿಗೆ ಯಾಕೆ ಸೇರೋಣಪ್ಪ ಅಂದ್ರೆ ಇದೆಲ್ಲ ಮುಚ್ಕೊಂಡು ಹೋಗ್ಲತ್ತೇಳಿ ಸಿದ್ದರಾಮಯ್ಯ ನೇತೃತ್ವದಾಗ ಬಿ ಜೆ ಪಿನ ಕೆಡವಲಕ್ಕ ಅದನ್ನು ಯಾರು ಕೊಟ್ಟು ಕಳಿಸಿದ್ರು, ರಾಜೀವ್ ಯಾರು ಶಿಷ್ಯ ಅನ್ನೋದು ಇಡೀ ಕರ್ನಾಟಕದ ಮೂಲೆ ಮೂಲೆ ಗುರ್ತೈತಿ. ರಾಜೀವ್ ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಸೇರಿದ ಅನ್ನೋದು ಗುರ್ತಿದೆ. ನಾ ಅದೇ ಹೇಳ್ತಾ ಇದ್ದೀನಿ, ಬರೀ ಸಿದ್ದರಾಮಯ್ಯನವ್ರನ್ನ ವಿಧಾನಸಭೆಯಲ್ಲಿ ಅದೇ ಹೇಳಿದೆ, ಸಿದ್ದರಾಮಯ್ಯನವ್ರು ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ. ಇವತ್ತು ನಮ್ಮ ವಿಜೇಂದ್ರ ಹೇಳ್ತಾರೆ, ನಾವು ಸಿದ್ದರಾಮಯ್ಯರ ವಿರುದ್ಧ ಹೋರಾಟ ಅಲ್ಲ ಅತ್ತ, ಕಾಂಗ್ರೆಸ್ ವಿರುದ್ಧ ಹೋರಾಟ ಅತ್ತ. ಸಿದ್ದರಾಮಯ್ಯ ಅಂದ್ರೆ ಯಾರೇನು ಬೇರೆ ಅದಾರೇನ್ರಿ ಅವ್ರೇನು ಬಿ ಜೆ ಪಿ ಅವ್ರದ್ರೇನು? ಹಂಗಲ್ಲ, ಸುಮ್ಮನೆ ಇಂಥದ್ದು ಎಲ್ಲೇನೂ ಮಾತಾಡಲೇ ಇಲ್ಲ. ಅಭಿನಂದನೆ ಸಲ್ಲಿಸ್ತಾರೆ. ಎದಕ್ಕೆ? ನಾಗೇಂದ್ರನ ರಾಜೀನಾಮೆ ತೊಗೊಂಡಿದ್ದಕ್ಕೆ. ನಾ ಹೇಳಿದೆ ನನ್ನ ಭಾಷಣದಲ್ಲಿ, ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷರನ್ನ ನೀವು ಸಚಿವ ಸಂಪುಟದಿಂದ ಕಿತ್ತೆ ಹಾಕಬೇಕಾಗಿತ್ತು. ಅಂದರೆ ನಿಜವಾದಂಥ ಸಿದ್ದರಾಮಯ್ಯ ಅಂತ ಗುರ್ತಾಗ್ತಿತ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲ ತನಿಖೆ ಸಿ ಬಿ ಐದಿಂದ ಮಾತ್ರ ಸಾಧ್ಯ. ಎಲ್ಲ ಪಾರ್ಟಿಯದವ್ರು ಅದರ ಆರೋಪನ ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ, ಭೈರತಿ ಸುರೇಶ್ ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರಲ್ಲ, ಅರೆ ತನಿಖೆ ಮಾಡಿರಿ, ಸಿ ಬಿ ಐ ಕೊಡ್ರಿ. ಯಾರು ಯಡಿಯೂರಪ್ಪ ಅದಾನೋ, ವಿಜಯೇಂದ್ರ ಅದಾನೋ, ಯಡಿಯೂರಪ್ಪ ಅಕ್ಕನ ಮಕ್ಕಳು ಅದಾರೋ, ರಾಜೀವ್ ಅದಾನೋ, ಮತ್ತು ಯಾರ್ಯಾರು ಅದಾರ ಎಲ್ಲರೂ ಸಿಗ್ಬಿಡ್ತಾರೆ. 4,5,000 ಕೋಟಿ ರೂಪಾಯಿ ದೊಡ್ಡ ಹಗರಣ, 187 ಕೋಟಿ ಬಡವರು ವಾಲ್ಮೀಕಿ ಸಮಾಜಕ್ಕೆ ಸಿಗುವಂಥದ್ದನ್ನು ನುಂಗಿ ಹಾಕಿದ್ರು. ಅಂದರೆ ಇದು ದಲಿತ ವಿರೋಧಿ ಅಂತೇಳಿ ಸ್ಪಷ್ಟವಾಗಿ ಆಗಿದೆ ರಾಜ್ಯದಲ್ಲಿ. ಇವ್ರು ಏನು ಹೇಳ್ತಾ ಇದ್ರಲ್ಲ, ದಲಿತರ ರಕ್ಷಣೆ ಮಾಡೋರು ನಾವೇ ಅಂತೇಳಿ, ಅದು ಇವತ್ತು ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಹೌದು ಅವ್ರಿಗೆಲ್ಲ ವಂಚನೆ ಮಾಡ್ಯಾರ ಅಂಥೇಳಿ ಸ್ಪಷ್ಟವಾಗಿ ದಾಖಲೆಯ ಸಹಿತ ನಾವು ಇರ್ತೇವೆ. ಯಾಕಂದ್ರೆ ದಲಿತನ ಜಮೀನದು 3 ಎಕರೆ 16 ಗುಂಟೆ, ಅದನ್ನು ಇವರು ತೊಗೊಂಡಿದ್ದೇ ಅಪರಾಧ.